ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ನಾಗರ ಪಂಚಮಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ನಾಗರ ಪಂಚಮಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ಲ ಪಂಚಮಿಯನ್ನು ನಾವು ನಾಗಪಂಚಮಿ ಅಂತ ಹೇಳ್ತೀವಿ. ಆ ದಿನದಂದು ಭೂಮಿಯನ್ನು ಉಳೋದಾಗಲಿ ಅಥವಾ ತರಕಾರಿಯನ್ನು ಹೆಚ್ಚೋದು, ಮರಗಳನ್ನು ಹೆಚ್ಚಿಗೆ ಕಡಿಯೋದು ಮುಂತಾದ ಕೆಲಸಗಳನ್ನು ಮಾಡಬಾರ್ದು ಅಂತೇಳಿ ಈ ವಿಷಯವನ್ನು ಸ್ಕಾಂದ ಪುರಾಣದಲ್ಲಿ ಹೇಳಿರ್ತಾರೆ. ಹಾಗೆಯೇ ಇಲ್ಲಿನ ಈ ಒಂದು ಜುಲೈ 29ನೇ ತಾರೀಕು ನಮಗೆ ಮಂಗಳವಾರ ಒಂದು ನಾಗರ ಪಂಚಮಿ ಬರುವಂಥದ್ದು. ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು, ಇಲ್ಲಿ ಬಂದು ಅವತ್ತು ಶಿವಯೋಗ ಕರಣ ಭವಕರಣ ಅಂತ ಹೇಳ್ಬಿಟ್ಟು, ಹಾಗಾಗಿ ಈ ಮಂಗಳವಾರ 29ನೇ ತಾರೀಕಿಗೆ ಬರುವಂತಹ ಒಂದು ನಾಗರ ಪಂಚಮಿಯು ಅತಿ ವಿಶೇಷವಾಗಿರುವಂಥದ್ದು. ಜೊತೆಗೆ ಇದು ಎಷ್ಟೋ ವರ್ಷಗಳಿಗೊಮ್ಮೆ ಬರುವಂಥದ್ದು. ಇದು ತುಂಬ ಫಲಪ್ರದಾಯಕವಾಗಿರುವಂಥದ್ದು ಅಂತ. ಇದನ್ನು ನಾವು ಶಿವಭವ ಅಂತಲೇ ಹೇಳ್ತೀವಿ. ಶಿವಭವ ನಾಗ ಪಂಚಮಿ ಅಂತಲೇ ಹೇಳ್ತೀವಿ. ಯಾರು ಈ ದಿನದಲ್ಲಿ ದೈವವನ್ನು ಅಂದರೆ ನಾಗದೇವರನ್ನು ಆರಾಧನೆ ಮಾಡಿರ್ತಾರೋ, ಖಂಡಿತ ಮುಂದಿನ ಒಂದು ವರ್ಷದ ಒಳಗಡೆ ಖಂಡಿತ ನಿಮ್ಮ ಮನೆಯಲ್ಲಿ ಏನಾದರೂ ಅಶುಭ ಕಾರ್ಯಗಳು ಆಗಿದ್ರೆ ಖಂಡಿತವಾಗ್ಲೂ ಶುಭ ಆಗಲಿಕ್ಕೆ ಶುರುವಾಗುತ್ತೆ. ಮನೆ ಕಟ್ಟೋದು ನಿಂತಿದ್ರೆ ಅರ್ಧಕ್ಕೆ ನಿಂತು ಹೋಗಿತ್ತು ಅಂದರೆ ಖಂಡಿತವಾಗ್ಲೂ ಆರಂಭ ಮಾಡ್ಬೋದು. ಮುಂದಿನ ವರ್ಷದೊಳಗಡೆಗೆ ಗೃಹ ಪ್ರವೇಶಗಳು ಮಾಡ್ತೀರಿ. ಕಾಯಿಲೆಗಳೇನಾದರೂ ಇತ್ತು ಅಂತಂದರೆ ಅಂತಹ ಒಂದು ಕಾಯಿಲೆಗಳಿಗೆ ನಿಮಗೆ ನಿರ್ಮೂಲನೆ ಆಗೋಕ್ಕೆ ಆ ದಿನದಂದು ನಿಮ್ಮ ಪೂಜೆ, ಪ್ರಾರ್ಥನೆ, ಹೋಮ, ಹವನಗಳು, ಜೊತೆಗೆ ನಿಮ್ಮ ಸಂಬಂಧಗಳಲ್ಲೂ ಪ್ರೀತಿ ಇಲ್ಲದಿದ್ದರೆ ಖಂಡಿತವಾಗ್ಲೂ ಆ ಪ್ರೀತಿಯು ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆಗೆ ಮುಂದಿನ ವರ್ಷ ಶ್ರಾವಣ ಮಾಸದಲ್ಲಿ ಬರುವಂತಹ ನಾಗರ ಪಂಚಮಿಯ ದಿನದಂದು ನಿಮಗೆ ಶುಭವು ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾಕೆ ಅಂತಂದರೆ, ನಾವು ನಾಗರ ಪಂಚಮಿಯ ದಿನದಂದು ಪ್ರತಿ ವರ್ಷದಲ್ಲೂ ನಾವು ಬರುವ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ಲ ಪಂಚಮಿಯ ದಿನದಂದು ನಾವು ವಿಶೇಷವಾಗಿ ಹಬ್ಬವನ್ನು ಆಚರಿಸ್ತೀವಿ. ಇಲ್ಲಿ ಪಂಚಮಿ ತಿಥಿಗೆ ನಾವು ಹೇಳುವಂಥದ್ದು ತಿಥಿ ಅಂತ ತಗೊಂಡಾಗ ನಾವು ಆದಿಶೇಷನನ್ನೇ ನಾವು ತಗೊಳ್ತೀವಿ. ಹಾಗೇನೇ ಆ ನಾಗದೇವತೆಗಳನ್ನು ಆರಾಧಿಸಿ ಸರಿಯಾದ ರೀತಿಯಲ್ಲಿ ನಾವು ಆರಾಧನೆ ಮಾಡಿದ್ದೇ ಆಗಿತ್ತು ಅಂತಂದರೆ ನಮಗೆ ಎಷ್ಟೋ ಜನ್ಮದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಜನುಮೇಯನು ತನ್ನ ಪರೀಕ್ಷಿತ ರಾಜನ ಮರಣಕ್ಕೆ ಕಾರಣವಾದಂತಹ ಸರ್ಪ ಜಾತಿಯನ್ನು ನಾಶ ಮಾಡುವುದಕ್ಕೆ ಪ್ರಾರಂಭಿಸಿದ ಸರ್ಪಯಾಗವನ್ನು ಮಾನಸಾದೇವಿಯ ಮಗನಾದಂಥ, ಮಾನಸಾದೇವಿ ಅಂದರೆ ಪಾರ್ವತಿ ದೇವಿಯೇ ಅಂದರೆ ಅವತಾರವೇ ಬೇರೆ, ಆ ಮಾನಸಿ ದೇವಿಯ ಮಗನಾದಂಥ ಆಸ್ತಿಕ ಮಹರ್ಷಿಯ ಸಲಹೆಯ ಮೇರೆಗೆ ನಿಲ್ಲಿಸ್ತಾರೆ. ಅದು ನಡೆದದ್ದು ಈ ನಾಗರ ಪಂಚಮಿಯ ದಿನದಂದೇ ಅಂತ. ಆ ದಿನದಲ್ಲಿ ಹಿಂದೂ ಮತದಲ್ಲಿರುವಂಥ ಸ್ತ್ರೀ ಪುರುಷರು ಹುತ್ತಕ್ಕೆ ಪೂಜಿಸಿ ನಾಗದೇವತೆಯ ಒಂದು ಅನುಗ್ರಹವನ್ನು ಪಡೆಯುತ್ತಾರೆ. ಹುತ್ತದ ಬಳಿಗೆ ಯಾರು ಹೋಗೋಕ್ಕೆ ಸಾಧ್ಯ ಇಲ್ಲವೋ ಅವರು ತಮ್ಮ ತಮ್ಮ ಮನೆಗಳಲ್ಲೇ ಶಿವನ ಮೇಲೆ ನಾಗಭರಣವನ್ನು ಧರಿಸಿರುವುದು, ಶಿವ ಜೊತೆಗೆ ಆ ನಾಗಭರಣ ಧರಿಸಿರುವಂಥ ಸಣ್ಣ ಸಣ್ಣ ವಿಗ್ರಹ ಇರುತ್ತೆ. ವಿಷ್ಣು ನಾಗಶಯನನ ರೂಪದಲ್ಲಿ ಇರುವಂಥದ್ದು, ಹಾಗೆ ಗಣಪತಿಯ ಹೊಟ್ಟೆಗೆ ನಾಗವನ್ನು ಅಲಂಕಾರ ಮಾಡಿರುವಂಥದ್ದು, ಇವೆಲ್ಲವನ್ನು ನೀವು ನೋಡಿರ್ತೀರಿ. ಆ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಆ ಸುಬ್ರಹ್ಮಣ್ಯನ ಸ್ವಾಮಿಯನ್ನು ಆರಾಧನೆ, ಆ ಶಿವ ಮತ್ತು ವಿಷ್ಣುವಿನ ಆರಾಧನೆಯನ್ನು ನೀವು ಮಾಡ್ಬೋದು. ಯಾಕಂದರೆ ಹುತ್ತದ ಬಳಿಗೆ ಹೋಗಲಿಕ್ಕೆ ಆಗಲ್ಲ, ನಮ್ಮಲ್ಲಿ ಹುತ್ತ ಇಲ್ಲ ಅಂತ ಹೇಳಿದಂಥ ಸಂದರ್ಭ ನಿಮ್ಮ ಶಕ್ತಿಯ ಅನುಸಾರವಾಗಿ ನಿಮ್ಮಲ್ಲಿ ಬೆಳ್ಳಿಯ ಒಂದು ಸಣ್ಣ ವಿಗ್ರಹ ಇತ್ತು ಅಂದರೆ ನಾಗರೆಂದು ಮಾಡ್ಬೋದು, ಇಲ್ಲದಿದ್ದರೆ ಹಿತ್ತಾಳದಿದ್ದರೂ ಮಾಡ್ಬೋದು. ಈ ನಾಗರ ಪಂಚಮಿಯ ಬಗೆಗೆ ಹಲವಾರು ಕಥೆಗಳು ಸಮೇತ ಇದೆ ಪ್ರಿಯ ವೀಕ್ಷಕರೇ. ಜೊತೆಗೆ ಒಂದು ಸಣ್ಣ ಕಥೆಯನ್ನು ಸಮೇತ ನಾವು ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ, ಒಮ್ಮೆ ಮಹಾಶಿವನು ಪಾರ್ವತಿಯನ್ನು ಕುರಿತು, ಓ ಸತಿ, ಶ್ರಾವಣ ಮಾಸದಲ್ಲಿ ಬರುವ ಶುಕ್ಲ ಪಂಚಮಿಯಂದು ಸಿಂಹದ್ವಾರದ ಎರಡೂ ಕಡೆಗಳಲ್ಲಿ ಹಸುವಿನ ಸಗಣಿಯಿಂದ ಸರ್ಪಗಳ ಚಿತ್ರವನ್ನು ಬರೆಯಬೇಕು. ಬಂಗಾರ ಅಥವಾ ಬೆಳ್ಳಿಯ ಅಥವಾ ಮಣ್ಣು ಮರದಿಂದ 5 ಹೆಡೆಯ ಸರ್ಪವನ್ನು ಮಾಡಬೇಕು. ಸಾಧ್ಯವಾಗದಿದ್ದಲ್ಲಿ ಅರಶಿನದಿಂದಾಗಲಿ ಚಂದನದಿಂದಾಗಲಿ 7 ಹೆಡೆಯ ಸರ್ಪದ ಚಿತ್ರವನ್ನು ರಚಿಸಬೇಕು. ನೇಮನಿಷ್ಠೆಯಿಂದ ಪಂಚಾಮೃತದಿಂದ, ಸಂಪಿಗೆ, ಜಾಜಿ, ಮಲ್ಲಿಗೆ ಹೂವಿನಿಂದ ನಾಗದೇವರನ್ನು ಪೂಜಿಸಬೇಕು. ಜೊತೆಗೆ
ಈ ಪಂಚಮಿಯಂದು ರಾತ್ರಿಯಲ್ಲಾಗಲಿ ಹಗಲಿನಲ್ಲಾಗಲಿ ಭೂಮಿಯನ್ನು ಕೆತ್ತಬಾರದು ಅಂತ ಹೇಳಿ ಶಿವನು ಪಾರ್ವತಿಗೆ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ಆನಂತರನೇ ನಿಮಗೆ ಒಂದು ಕಥೆ ಶುರುವಾಗುತ್ತೆ, ಅದು ಪರೀಕ್ಷಿತ ರಾಜ ಜೊತೆಗೆ ಜನಮೇಜಯದಲ್ಲಿ. ಸೊ ಇಲ್ಲಿ ಬಂದು ಆ ದಿನದಂದು ರೈತ ಹೊಲ ಉಳುವಾಗ ನೇಗಿಲು ಭೂಮಿಯನ್ನೇ ಹುದುಗಿ ಹೋಯಿತು. ನೇಗಿಲು ಭೂಮಿಯ ಬಳಿಗೆ ಒಳಗೆ ಇಳಿದಾಗ ಅಲ್ಲಿದ್ದ ನಾಗರ ಹಾವಿನ ಮರಿಗಳು ಮರಣಿಸಿದವು. ಆ ರೈತ ಬಲವಂತದಿಂದ ಆ ನೇಗಿಲನ್ನು ಹೊರಗೆ ತೆಗೆದಾಗ ಆ ನೇಗಿಲೆಲ್ಲ ಹಾವಿನ ಮರಿಗಳ ರಕ್ತದಿಂದ ತುಂಬಿರುತ್ತೆ. ಕೆಲ ಹೊತ್ತಿಗೆ ಆ ತಾಯಿ ನಾಗರ ಹಾವು ಪ್ರವೇಶಿಸಿತು. ಅಲ್ಲಿ ಸತ್ತು ಬಿದ್ದಿದ್ದಂತಹ ಮಕ್ಕಳನ್ನು, ನೇಗಿಲಿಗೆ ಅಂಟಿಕೊಂಡಿದ್ದ ರಕ್ತವನ್ನು ನೋಡಿ ಕೋಪದಿಂದ ಆ ರೈತನ ಮನೆಗೆ ಹೋಗಿ ಇಡೀ ಕುಟುಂಬದವರನ್ನೆಲ್ಲ ಕಚ್ಚಿಕೊಂದಿತ್ತು. ಆದರೂ ಆ ತಾಯಿ ಹಾವಿಗೆ ಕೋಪ ಕಮ್ಮಿಯಾಗಿಲ್ಲ. ಬೇರೆಯ ಮನೆಯಲ್ಲಿದ್ದ ರೈತನ ಮಗಳ ಮನೆಗೆ ಹೋಯಿತು. ಆ ಸಮಯದಲ್ಲಿ ರೈತನ ಮಗಳು ಆದಿಶೇಷನನ್ನು ಪೂಜಿಸ್ತಾಳೆ. ಅದನ್ನು ನೋಡಿದ ತಾಯಿ ಹಾವು ರೈತನ ಮಗಳು ಆದಿಶೇಷನ ಪೂಜೆಯ ಮುಗಿಯುವವರೆಗೆ ಕಾದಿದ್ದಳು. ಪೂಜೆಯಲ್ಲಿ 9 ನಾಗವಂಶಗಳು ಬರೆದ ಪೀಠದ ಮೇಲೆ ಒಂದು ಬಟ್ಟಲಿನಲ್ಲಿ ಹಾಲಿತ್ತು. ಆ ತಾಯಿ ಹಾವು ಆ ಹಾಲನ್ನು ಕುಡಿದು ಪಕ್ಕದಲ್ಲೇ ಇದ್ದ ಹರಳನ್ನು ತಿಂದಿತು. ಇದರಿಂದ ಆ ತಾಯಿಯ ಮೇಲಿನ ಕೋಪ ಶಮನವಾಗಿ ನಂತರ ರೈತನ ಮಗಳ ಎದುರಿಗೆ ಬಂದು ರೈತನ ಕುಟುಂಬವನ್ನೆಲ್ಲ ಕಚ್ಚಿ ಕೊಂದಿದ್ದನೆಂದು ಹೇಳಿತು. ಆದರೂ ಕೇಳಿದ ಮಗಳು, ರೈತನ ಮಗಳು ಕೇಳಿ ದುಃಖಿತಳಾಗಿ ತನ್ನ ಕುಟುಂಬವನ್ನು ಬದುಕಿಸಬೇಕೆಂತ ಹೇಳಿ ಕೇಳ್ಕೋಬೇಕಾದಂಥ ಸಂದರ್ಭದಲ್ಲಿ ಆಗ ಹಾವು ಸ್ವಲ್ಪ ಅಮೃತವನ್ನು ನೀಡುತ್ತೆ. ಅಂದಿನಿಂದ ಅವರೆಲ್ಲರೂ ಕುಟುಂಬಕ್ಕೆ ಅಮೃತವನ್ನು ನೀಡಿ ಆ ಹೆಣ್ಣುಮಗಳು ಬದುಕಿಸ್ತಾಳೆ. ಅಂದಿನಿಂದ ಶ್ರಾವಣ ಶುದ್ಧ ಪಂಚಮಿಯ ದಿನದಂದು ಹೊಲವನ್ನು ಉಳೋದು, ತರಕಾರಿಯನ್ನು ಹೆಚ್ಚುವುದು ಅಥವಾ ಬೆಂಕಿಯನ್ನು ಹಚ್ಚಿ ಅಡುಗೆ ಮಾಡುವಂಥದ್ದು ಹೊಲಗಳಲ್ಲಿ ಅದೆಲ್ಲನೂ ಮಾಡಲ್ಲ. ಯಾಕೆಂದರೆ ಸರ್ಪಗಳು ನಮ್ಮ ಬೆಳೆಯನ್ನು ರಕ್ಷಿಸುತ್ತೆ, ಜೊತೆಗೆ ಅಭಿವೃದ್ಧಿಯನ್ನು ಕೊಡುತ್ತೆ, ಪುತ್ರ ಸಂತಾನವನ್ನು ಪ್ರಸಾದಿಸುತ್ತೆ. ಪ್ರಾಚೀನ ಕಾಲದಲ್ಲಿ ಇರುವ ವಿಶ್ವಾಸವನ್ನು ನಮ್ಮ ಹಲವಾರು ಚರಿತ್ರಕಾರರು ಹೇಳಿದ್ದಾರೆ. ಹಾವುಗಳು ಭೂಮಿಯಲ್ಲಿ ತೊರೆಗಳಲ್ಲಿರುವುದರಿಂದ ಹಾವುಗಳಿಗೂ ಬೆಳೆಗಳಿಗೂ ಒಂದು ಪರಸ್ಪರವಾದಂಥ ಸಂಬಂಧ ಇದೆ. ಅದರ ಜೊತೆಗೆ ನಾವು ಸರ್ಪಗಳಿಗೆ ಆಧಿಪತ್ಯವನ್ನು ವಹಿಸ್ತೇವೆ. ಸರ್ಪಗಳಿಗೆ ಕೋಪ ಏನಾದರೂ ಉಂಟಾಗಿದ್ರೆ ಭೂಮಿಯಲ್ಲಿರುವಂಥ ನೀರು ಮೇಲು ಉಕ್ಕಿ ಬಂದಂತೆ ತಡೆಯುತ್ತದೆ ಅಂತ ನಂಬುತ್ತಾರೆ. ಅಷ್ಟೇ ಅಲ್ಲದೆ ಭೂಮಿಯಲ್ಲಿ ಅಡಗಿರುವಂತಹ ನಿಧಿಗಳಿಗೂ ಸಮೇತ ಆ ಸರ್ಪ ದೇವರುಗಳೇ ಕಾವರಾಗಿರ್ತಾರೆ. ಈ ಹಾವುಗಳು ತೇವವಿರುವಂತಹ ಜಾಗದಲ್ಲಿ ಕೆಸರಿನಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಏನು ಅಂತಂದರೆ, ನಮ್ಮ ಕ್ಷೇತ್ರ ಬಂದು ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರವಾಗಿರೋದ್ರಿಂದ ಇಲ್ಲಿ ನಾಗದೇವರ ಒಂದು ಶಕ್ತಿಯ ಸಂಚಾರ ಇರುವಂತಹ ಒಂದು ಜಾಗವೇ ಆಗಿರುತ್ತೆ. ಇಲ್ಲಿ ನಾವು ನಾಗರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಅಥವಾ ನಾಗದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಹಲವಾರು ರೀತಿಯ ಆದಂತಹ ಪೂಜೆ ಪುರಸ್ಕಾರಗಳನ್ನು ಪ್ರತಿ 15 ದಿನಗಳಿಗೊಮ್ಮೆ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಒಂದು ಕಡೆ ಉಲ್ಲೇಖ ಹೇಳ್ತಾರೆ ಅಂದರೆ, ಪ್ರತಿ ವಾರದಲ್ಲಿ 7 ದಿನಗಳಲ್ಲಿ ಬರುವಂತಹ ದಿನಗಳಲ್ಲಿ ನಮಗೆ ಒಂದೊಂದು ದಿನದಲ್ಲಿ ಒಂದೊಂದು ನಾಗದೇವರು ಸಂಚಾರ ಮಾಡ್ತಾರೆ ಭೂಮಿಯ ಮೇಲೆ. ಹಾಗಾಗಿ ನನ್ನ ವೈಯಕ್ತಿಕ ಅನುಭವದಲ್ಲಿ ಹೇಳೋದಾದರೆ, ನಾನು ನಾಗರ ಶಕ್ತಿಗಳನ್ನು ಸಂಚರಿಸುವಂತಹ ಪ್ರಸಾದಗಳನ್ನು ಕೊಡುವಂತಹ ಒಂದು ಕ್ಷೇತ್ರವೇ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರ. ಅದರ ಜೊತೆಗೆ ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲದ ಸಮಸ್ಯೆಗಳನ್ನು, ಮಾನವ ಕುಲದಲ್ಲಿ ಸಮಸ್ಯೆಗಳನ್ನು ನಿವಾರಣೆ ಆಗೋದಕ್ಕೇ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಒಂದು ಕ್ಷೇತ್ರವು ಉಂಟಾಗ್ತಾ ಇದೆ ಅಂತ ಹೇಳ್ತೀನಿ. ಹಾಗೇನೇ ಇಂತಹ ಒಂದು ನಾಗದೇವರುಗಳು ನಮ್ಮ ಕ್ಷೇತ್ರದಲ್ಲಿ ಅಂದರೆ ಎಷ್ಟೋ ನಾಗದೇವರುಗಳು ಬಂದು ತಮ್ಮ ಸ್ವ ಇಚ್ಛೆಯಿಂದ ಹಲವಾರು ರೀತಿಯ ರೂಪದಲ್ಲಿ ಅವರು ಎಲ್ಲರೂ ಏನು ಹೇಳ್ಕೊಂಡ್ಬಿಡ್ತಾರೆ ಅಂದರೆ, ನಾಗ ಅಂತ ಹೇಳಿದ ತಕ್ಷಣ ಸರ್ಪ ಮಾತ್ರ ಅಂತ ತಿಳ್ಕೊಬೇಡಿ. ಅವರಿಗೆ ಒಂದು ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಬೇಕಾದರೂ ಅವರು ತಮ್ಮ ಏನು ಹೇಳ್ಬೋದು ಅಂದರೆ ಸರ್ಪದ ರೂಪದಲ್ಲಿ ಇದ್ದಂಥವರು ತಾವು ಬೇರೆ ರೂಪದಲ್ಲೂ ಕಾಣಿಸ್ಕೋಬೋದು. ಯಾಕಂದರೆ ಇದು ಹಲವಾರು ಒಂದು
ಗ್ರಂಥಕರ್ತರು ಅನ್ನೋದಕ್ಕಿಂತ ಎಷ್ಟೋ ಋಷಿಮುನಿಗಳಾಗಿರ್ಬೋದು, ಎಷ್ಟೋ ಸಾಧಕರುಗಳು ಆಗಿರ್ಬೋದು, ಅವರೆಲ್ಲರಿಗೂ ಗೋಚರಿಸಿರುವಂಥದ್ದು ಇದೇ ರೀತಿಯಲ್ಲಿ ಅಂತ ಹೇಳ್ತೀನಿ. ಹಾಗೇನೇ ಎಷ್ಟೋ ಬಾರಿ ನಾವು ಸರ್ಪ ವಧೆಗಳನ್ನು ಮಾಡಿರ್ತೀವಿ. ಇಂಥ ಸರ್ಪವಧೆಗಳು ಅಥವಾ ನಮ್ಮ ಪಿತೃಗಳ ಶಾಪ, ಹಿರಿಯರ ಶಾಪ, ನಮಗೆ ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲೂ ಸಮೇತ ನಮಗೆ ಈ ನಾಗರ ಪಂಚಮಿಯ ದಿನದಲ್ಲಿ ಪ್ರಾರ್ಥನೆ, ಪೂಜೆ, ಹೋಮ, ಹವನಗಳನ್ನು ಮಾಡೋದರಿಂದ ಖಂಡಿತವಾಗ್ಲೂ ನಮಗೆ ಶುಭವೇ ಉಂಟಾಗುತ್ತೆ. ಹಾಗೆ ನಾಗಾರಾಧನೆಯಲ್ಲಿ ಯಾರು ಅತಿ ಹೆಚ್ಚಾಗಿ ನೀವು ಪಾಲ್ಗೊಳ್ತಿರೋ ಅವರಿಗೆ ಆ ನಾಗರಾಜನ ಒಂದು ಪ್ರೀತ್ಯರ್ಥವು ಒಂದು ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಅವರಿಗೆ ಬಂದು ಅವರ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಯು ಸಮೇತ ಸಿಗುತ್ತೆ. ಯಾಕೆಂದರೆ ನಾವು ಪ್ರತಿಯೊಬ್ಬರಿಗೂ ಏನು ಹೇಳ್ಬೋದು, ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ. ಅಂತಹ ಸಮಸ್ಯೆಗಳಿಗೆ ಇಂತಹ ಒಂದು ಶ್ರಾವಣ ಮಾಸದಲ್ಲಿ ಬರುವಂತಹ ನಾಗರ ಪಂಚಮಿಯ ದಿನದಂದು ನಾವು ಮಾಡುವಂತಹ ಪೂಜೆಯು ಅತ್ಯಂತ ಶುಭವಾಗಿರುತ್ತೆ. ಹಾಗಾಗಿ ಇನ್ನೊಂದು ದಿನದಲ್ಲಿ ಮಾತಾಡ್ತೀನಿ. ಯಾಕೆಂದರೆ ನಮ್ಮ ಅತೀಂದ್ರಿಯ ದೈವ ಶಕ್ತಿಗಳು ಇರುವಂತಹ ಒಂದು ಮಹಾಸರ್ಪಗಳೇ ಬಂದು ಒಂದು ದೇವತಾ ರೂಪದಲ್ಲಿರೋದು. ನೋಡಿ, ನಾರ್ಮಲ್ ಆಗಿರೋ ಸರ್ಪನೇ ಬೇರೆ, ಅದರ ಜೊತೆಗೆ ದೇವತಾ ಸರ್ಪಗಳೇ ಬೇರೆ. ಯಾಕಂದರೆ ದೇವತಾ ಸರ್ಪಗಳ ವಿಶೇಷತೆನೇ ಬೇರೆ, ಅವರು ಕೊಡುವಂತಹ ಪ್ರಸಾದನೇ ಬೇರೆ, ಅವರು ಕೊಡುವಂತಹ ವರವೇ ಬೇರೆ. ಅವರು ಒಂದು ಸತಿ ನಮ್ಮ ಮೇಲೆ ದೃಷ್ಟಿ ಹಾಯಿಸಿದರೆ ಸಾಕು, ನಮ್ಮ ಜೀವನ ಎಲ್ಲೋ ಹೋಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಇಂತಹ ಒಂದು ದೈವ ಸರ್ಪಗಳು ಇಚ್ಛಾಶಕ್ತಿ ಅಥವಾ ಇಚ್ಛಾರೂಪ ಶಕ್ತಿ ಇರುತ್ತೆ. ಹಾಗಾಗಿ ದೇವತಾ ರೂಪಗಳಿಗೆ ಇಷ್ಟವಾದಂತಹ ರೂಪವನ್ನು ಧರಿಸುವಂತಹ ಒಂದು ಶಕ್ತಿ ನಮ್ಮ ಅತೀಂದ್ರಿಯ ದೈವ ಶಕ್ತಿಗಳಿಗಿರುವಂತಹ ಮಹಾಸರ್ಪ ದೇವತೆಗಳಿಗಿದೆ. ಇದು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಏನು ಸರ್ಪಗಳಿಗೆ ಪೂಜೆ ಮಾಡಿಬಿಟ್ರೆ, ಸರ್ಪಕ್ಕೆ ಹಾಲಿಟ್ಬಿಟ್ರೆ ಕುಡಿದಿರ್ಬಿಡುತ್ತೆ ಅಂತ ಅತೀಂದ್ರಿಯ ದೈವ ಶಕ್ತಿಗಳಿರುವಂತಹ ಮಹಾಶಕ್ತಿ ಅಂತಲೇ ಹೇಳ್ತೀನಿ. ಸೊ ಇದೆಲ್ಲವೂ ಪುರಾಣಗಳಲ್ಲೂ ಹೇಳ್ಪಟ್ಟಿರುವಂಥದ್ದು. ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ಹೊಂದಿರುವಂತಹ ಇಂತಹ ಒಂದು ಅತೀಂದ್ರಿಯ ಶಕ್ತಿಗಳ ಒಂದು ನಾಗನೇ ಅಂತಲೇ ಹೇಳ್ಬೋದು. ಸೊ ಅಂದಿನ ದಿನದಂದು ನೀವು ಶುಚಿರ್ಭೂತರಾಗಿ ಯಾರು ಹುತ್ತದ ಹತ್ರ ಹೋಗಿ ಓಂ ನಾಗರಾಜಾಯ ವಿದ್ಮಹೆ, ಓಂ ನಾಗರಾಜಾಯ ನಮಃ, ಓಂ ನಾಗರಾಜಾಯ ನಮಃ ಅಂತ ಹೇಳ್ತಾ 108 ಬಾರಿ ನೀವು ಹುತ್ತಕ್ಕೆ ಪ್ರದಕ್ಷಿಣೆ ಹಾಕಬೇಕು. ಎಲ್ಲೋ ಹೋಗಿ ಹುತ್ತದ ಒಳಗಡೆ ಹಾಲು ಹಾಕೋದು ಅವೆಲ್ಲ ಮಾಡಬೇಡಿ. ಅರಿಶಿನ ಹಾಕೋದು, ಕುಂಕುಮ ಹಾಕೋದು ಖಂಡಿತ ಮಾಡಬಾರ್ದು. ಯಾಕಂದರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಜಾಗಕ್ಕೂ ಅದರದೇ ಆದಂತಹ ಮಹತ್ವ ಇದೆ. ಜೊತೆಗೆ ಇವತ್ತಿನ ದಿನ ಅರಿಶಿನ ಕುಂಕುಮದಲ್ಲಿ ಕೆಮಿಕಲ್ಸ್ ಇರುತ್ತೆ. ಎಷ್ಟೋ ಹುತ್ತದ ಮಣ್ಣಿನಿಂದ ನಾವು ಪ್ರಸಾದದ ರೂಪದಲ್ಲಿ ಆರೋಗ್ಯಕ್ಕೆ ಬೇಕಾದ ಚಿಕಿತ್ಸೆಗಳಿಗೆ ಇವೆಲ್ಲವೂ ಕಾಲಾನುಕಾಲದಲ್ಲೇ ಕೊಟ್ಕೊಂಡು ಬಂದಿರೋದು. ಜನಗಳಿಗೆ ದೇವರ ಮೇಲೆ ಪ್ರೀತಿ, ಭಕ್ತಿ, ನಂಬಿಕೆ ಇರಬೇಕು. ಆದರೆ ಅದು ಮೂಢನಂಬಿಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ನೋಡಿ, ಹುತ್ತಕ್ಕೆ ಹೋಗಿದ ತಕ್ಷಣ ನೀವು ನೀರು ಹಾಕ್ಬಿಡೋದು, ಹಾಲು ಹಾಕ್ಬಿಡೋವಂಥದ್ದು, ಹುತ್ತಕ್ಕೆ ಪೂರ್ತಿ ಹಾಕುವಂಥದ್ದು ಅವೆಲ್ಲನೂ ಮಾಡಬೇಡಿ. ನಿಜವಾದ ಸರ್ಪ ದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರನ ರೂಪದಲ್ಲಿ ಯಾವುದೋ ಇಚ್ಛಾರೂಪವಾಗಿ ಬಂದು ಆ ಹಾಲನ್ನು ಸ್ವೀಕರಿಸ್ತಾರೆ. ನೀವು ಹುತ್ತದೊಳಗಡೆ ಹಾಕಬೇಡಿ. ಜೊತೆಗೆ ಅರಿಶಿನ ಕುಂಕುಮವನ್ನು, ಎಣ್ಣೆಯನ್ನು, ತುಪ್ಪವನ್ನು, ಹುತ್ತವನ್ನು ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತೀನಿ. ಮುಂದಿನ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595 ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ಮುಂಚಿತವಾಗಲೇ ಈ ವಿಡಿಯೋವನ್ನು ನಾನು ಕೊಡ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬ ನಿಮ್ಮೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ತೆ.